ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಸಾಧವೇ ನಮಃ. ಓಂ ಸೂರ್ಯೇಣ ಕವೀನಾಮವಾಸಯತ್ ರಜತದ್ರಿಂ ಗೃಣಾನಃ ಸ್ವಾಧೀಭಿರ್ರಕ್ವಭಿರ್ವಾವಶಾನಃ ಉದುಶ್ರಿಯಾಣಾಮಸೃಜನ್ನಿದಾನಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 249ನೆಯ ಸಾಧು ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ 249ನೆಯ ಬೃಹತಿ ಮಂತ್ರ, ಇದಷ್ಟನ್ನು ಕೂಡ ನಾವೀಗ ನೋಡೋರಿದ್ದೇವೆ. ಮೊದಲು ಸಾಧು ಅನ್ನುವ ಶಬ್ದಕ್ಕೆ ಏನೇ ಅರ್ಥಗಳು ಬರ್ತವೆ ಅನ್ನೋದನ್ನು ಸ್ಥೂಲವಾಗಿ ನೋಡೋಣ. ಸಾಧು ಅಂದರೆ ಸದ್ಗುಣ ಪರಿಪೂರ್ಣ ಅನ್ನೋ ಅರ್ಥವನ್ನು ಆಚಾರ್ಯರು ಸರ್ವಮೂಲದಲ್ಲಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಸಾಧು ಅಂತ ಹೇಳುವಾಗ ಸಕಲ ಗುಣ ಪರಿಪೂರ್ಣ ಅನ್ನೋ ಅರ್ಥವನ್ನೇ ನಾವು ಕೂಡ ಅಭಿಪ್ರಾಯದಲ್ಲಿ ಇಟ್ಕೊಂಡಿರ್ತೇವೆ. ಸಕಲ ಗುಣ ಪರಿಪೂರ್ಣ ಅಲ್ಲದೆ ಹೋದರೂ ಆಯಾ ವ್ಯಕ್ತಿಯ ಯೋಗ್ಯತೆಗೆ ಅನುಗುಣವಾದ ಗುಣಗಳನ್ನು ಹೊಂದಿದವನು ಅಂತ ಅರ್ಥ ಆಗ್ತದೆ. ಭಗವಂತ ಅನಂತ ಗುಣ ಪರಿಪೂರ್ಣ ಆದ್ದರಿಂದ ಆತ ಮುಖ್ಯ ಅರ್ಥದಲ್ಲಿ ಸಾಧುವಾಗ್ತಾನೆ. ಮತ್ತು ಸಾಧು ಅಂದರೆ ತಾನು ಹಿಡಿದ ಕೆಲಸವನ್ನು ಸಾಧಿಸುವವನು ಅಂತ ಇನ್ನೊಂದು ಅರ್ಥ. ಸಾಧಯತಿ ಇತಿ ಸಾಧು ಅಂತ ಮತ್ತೊಂದು ಅರ್ಥ. ಹೀಗೆ ಕಾರ್ಯವನ್ನು ಸಾಧಿಸುವವನು ಅಂತ ಒಂದು ಅರ್ಥ ಆಗ್ತದೆ. ಮತ್ತು ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಸಾಧಿಸುವವನು ಅನ್ನೋ ಅರ್ಥವನ್ನು ಕೂಡ ಒಬ್ಬರು ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಭಕ್ತರ ಸ್ತೋತ್ರವನ್ನು ಸ್ವೀಕಾರ ಮಾಡಿ ಅವರಿಗೆ ಜ್ಞಾನದ ಬೆಳಕನ್ನು ಕೊಟ್ಟು ಅವರನ್ನು ತನ್ನೊಳಗೆ ಸ್ವೀಕಾರ ಮಾಡುವವನು ಅಂತ ಈ ಸಾಧು ಅನ್ನುವ ಶಬ್ದದ ಅರ್ಥ ನಾವು ಇಟ್ಕೊಂಡ್ರೆ ಈ ಬೃಹತಿ ಮಂತ್ರಕ್ಕೆ ಅದು ಹೊಂದುತ್ತದೆ. ಈಗ ಸಾಧು ಶಬ್ದದ ಅರ್ಥಗಳನ್ನು ಸಂಕ್ಷಿಪ್ತವಾಗಿ ನೋಡಿದ್ದೀವಿ. ಸಕಲ ಸದ್ಗುಣ ಪರಿಪೂರ್ಣ, ಸಕಲ ಕಾರ್ಯ ಸಾಧಕ ಇತ್ಯಾದಿ ಅರ್ಥಗಳನ್ನು. ಸಾಧು ಅನ್ನುವ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ಏನಿದೆ, ಇದಕ್ಕೆ ಮೂಲವಾದ ಋಗ್ವೇದದ ಮಂತ್ರ ಎಲ್ಲಿದೆ, ಅದಕ್ಕೇನು ಅರ್ಥ ಅಂತ ಅನ್ನೋದನ್ನು ನೋಡೋಣ. ಋಗ್ವೇದದಲ್ಲಿ 6ನೇ ಮಂಡಲದಲ್ಲಿ 32ನೇ ಸೂಕ್ತದಲ್ಲಿ ಈಗಿನ ಮಂತ್ರ ಬರ್ತದೆ. ಈ ಬೃಹತಿ ಮಂತ್ರಕ್ಕೆ ಮೂಲವಾದ ಮಂತ್ರ. ಅದಕ್ಕೆ ಸುಹೋತ್ರ ಭರದ್ವಾಜ ಋಷಿ, ದೇವತೆ ಅದಕ್ಕೆ ಇಂದ್ರ, ತ್ರಿಷ್ಟುಪದರ ಛಂದಸ್ಸು. ಅದರಲ್ಲಿ 2ನೇ ಮಂತ್ರ ಒಂದಿದೆ. ಸ ಮಾತರ ಸೂರ್ಯೇಣ ಕವೀನಾಮವಾಸಯತ್ ರುಜತದ್ರಿಂ ಗೃಣಾನಃ ಸ್ವಾಧೀಭಿರ್ರಕ್ವಭಿರ್ವಾವಶಾನಃ ಉದಶ್ರಿಯಾಣಾಮಸೃಜನ್ನಿದಾನಂ ಅಂತ ಮೂಲ ಋಗ್ವೇದದಲ್ಲಿ 2ನೇ ಮಂತ್ರ. ಅಲ್ಲಿ ಸ ಮಾತರ ಅನ್ನುವುದಿಷ್ಟು ಈ ಹಿಂದಿನ ಮಂತ್ರಕ್ಕೆ ಸೇರಿ ಹೋಗಿದೆ. ಸತ್ಕೃತಿ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಸ ಮಾತರ ಅನ್ನೋದು ಸೇರಿ ಹೋಗಿದೆ. ನಮಗೆ ಈಗಾಗಲೇ ಗೊತ್ತಿರುವಂತೆ ಬೃಹತಿ ಮಂತ್ರ ಅಂದರೆ 36 ಅಕ್ಷರಗಳನ್ನು ಒಳಗೊಂಡಿರ್ತದೆ. ಪ್ರತಿಯೊಂದು ಪಾದದಲ್ಲಿ ಕೂಡ 36 ಅಕ್ಷರಗಳಿರಬೇಕು. ಅದರಿಂದ ಮೂಲ ಋಗ್ವೇದದ ಮಂತ್ರದಲ್ಲಿ ಸ ಮಾತರ ಅನ್ನುವುದು ಇದ್ರೂ ಕೂಡ ಈಗಿನ ಬೃಹತಿ ಮಂತ್ರಕ್ಕೆ ಅದೇನು ಬೇಕಾಗಿಲ್ಲ. ಆದರೆ ಹಿಂದಿನ ಬೃಹತಿ ಮಂತ್ರ ಏನಿದೆ ಅದರಲ್ಲಿ ಸ ಮಾತರ ಅನ್ನೋದು ಬೇಕಾಗಿತ್ತು, 36 ಅಕ್ಷರಗಳನ್ನು ಅಲ್ಲಿ ಹೊಂದಿಸ್ಲಿಕ್ಕಾಗಿ. ಒಂದೊಂದು ಪಾದಕ್ಕೂ 9 ಅಕ್ಷರಗಳು, ಹಾಗೆ ಒಟ್ಟು 36 ಅಕ್ಷರಗಳು ಒಂದು ಬೃಹತಿ ಮಂತ್ರದಲ್ಲಿ ಇರಬೇಕಾಗ್ತದೆ. ಹಾಗಾಗಿ ಸ ಮಾತರ ಅನ್ನೋದನ್ನು ಹೊರತುಪಡಿಸಿದರೆ ಸೂರ್ಯೇಣ ಕವೀನಾಮವಾಸಯತ್ ರುಜತದ್ರಿಂ ಗೃಣಾನಃ ಅನ್ನುವ ಮಂತ್ರವನ್ನು ನಾವಿಲ್ಲಿ ತಗೊಳ್ಬೇಕು. ಅದಕ್ಕೆ ಸಾಯಣಾಚಾರ್ಯನ ಅರ್ಥ ಹೇಳಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು. ಮೂಲ ಋಗ್ವೇದದ ಮಂತ್ರಕ್ಕೆ ಸ ಮಾತರ ಅನ್ನುವುದನ್ನು ಸಾಯಣಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಯಾಕೆಂದರೆ ಅವರು ಬೃಹತಿ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟವರಲ್ಲ ಸಾಯಣರು. ಅವರು ಮೂಲ ಋಗ್ವೇದದ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟವರು. ಸಹ ಇಂದ್ರ, ಇಂದ್ರ ಅಂದರೆ ಅವರ ದೃಷ್ಟಿಯಲ್ಲಿ ದೇವೇಂದ್ರ, ಶಚೀಪತಿಯಾದ ಇಂದ್ರ. ಮಾತರ ಅಂದರೆ ಇಬ್ಬರು ತಾಯಂದಿರನ್ನು. ಯಾರದು? ದ್ಯುಲೋಕ ಮತ್ತು ಭೂಲೋಕ. ದಿವಂ ಪೃಥ್ವೀಂಚ. ಕವಿಗಳು ಅಂತಿದೆ. ಕವಿಗಳು ಅಂದರೆ ಕ್ರಾಂತದರ್ಶಿಗಳು, ಶ್ರೇಷ್ಠರಾದ ಜ್ಞಾನಿಗಳು. ಅವರು ಯಾರು? ಅಂಗಿರಸರು. ಅಂಗಿರಸರು ಭಗವಂತನನ್ನು ಪ್ರಾರ್ಥನೆ ಮಾಡಿದಂಥ ಭಾಗ ಇದ್ದಿರಬೇಕಿದು. ಅಂಗಿರಸ ಗೋತ್ರದ ಋಷಿಗಳು. ಅವರಿಗಾಗಿ ಸೂರ್ಯೇಣ ಅವಾಸಯತ, ಸೂರ್ಯನನ್ನ ಈ ಇಂದ್ರ ಜಗತ್ತಿಗೆ ವ್ಯವಸ್ಥೆ ಮಾಡಿಕೊಟ್ಟ. ದೇವರಾಜನಾದ ಇಂದ್ರನಿಗೆ
ಎಲ್ಲ ದೇವತೆಗಳು ಕೂಡ ಅಧೀನರಾಗಿರ್ತಾರೆ. ಆದ್ದರಿಂದ ಸೂರ್ಯನನ್ನು ಈ ಜಗತ್ತಿನಲ್ಲಿ ವ್ಯವಸ್ಥಾಪನೆ ಮಾಡಿಕೊಟ್ಟು ಸೂರ್ಯನ ಮೂಲಕ ದ್ಯುಲೋಕವನ್ನು ಮತ್ತು ಪೃಥ್ವಿ ಲೋಕವನ್ನು ಎರಡನ್ನೂ ಕೂಡ ಬೆಳಗಿಸಿದ ಈ ದೇವರಾಜನಾದ ಇಂದ್ರ. ಅದು ಯಾರಿಗಾಗಿ ಅಂದರೆ ಅಂಗಿರಸ್ ಗೋತ್ರದ ಈ ಜ್ಞಾನಿಗಳಿಗಾಗಿ. ಅದು ಹೇಗೆ? ಅಲ್ಲೊಂದು ಕಥೆ ಇದೆ, ಸಣ್ಣ ಕಥೆ. ಅದನ್ನು ಸಾಯಣಾಚಾರ್ಯರು ಸೂಚನೆ ಮಾಡಿದ್ದಾರೆ. ಈ ಕೆಲವರು ದೈತ್ಯರು ಈ ಗೋವುಗಳನ್ನು, ಋಷಿಗಳ ಗೋವುಗಳನ್ನು ಅಪಹಾರ ಮಾಡ್ತಿದ್ರು. ಅಪಹಾರ ಮಾಡಿ ಅವುಗಳನ್ನು ಒಂದು ಪರ್ವತದ ಗುಹೆಯಲ್ಲಿ ಅಡಗಿಸಿಡ್ತಾ ಇದ್ರು. ಆಗ ಆ ಋಷಿಗಳು, ಜ್ಞಾನಿಗಳು ದೇವರಾಜನಾದ ಇಂದ್ರನನ್ನು ಪ್ರಾರ್ಥನೆ ಮಾಡ್ತಾ ಇದ್ರು. ದೇವರಾಜನಾದ ಇಂದ್ರ ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಆ ಪರ್ವತ ಏನಿತ್ತು, ಯಾವ ಪರ್ವತದ ಗುಹೆಯಲ್ಲಿ ಗೋವುಗಳನ್ನು ಅಡಗಿಸಿಟ್ಟಿದ್ರು, ಗೋವುಗಳು ಯಾರ ಕಣ್ಣಿಗೂ ಸಿಗಬಾರದು ಅಂತ, ಆ ಪರ್ವತವನ್ನೇ ಸೀಳಿ ಹಾಕ್ತಿದ್ದ ಇಂದ್ರ. ಇದು ಒಂದು ರೀತಿಯಾದ ಅರ್ಥವನ್ನು ಸಾಯಣಾಚಾರ್ಯ ಹೇಳಿದ್ದಾರೆ. ಕವೀನಾಂ ಅಂದರೆ ಷಷ್ಠಿ ವಿಭಕ್ತಿ ಅರ್ಥ ಇಟ್ಕೊಂಡು ಅವರಿಗಾಗಿ ಅಂತ ಚತುರ್ಥಿ ವಿಭಕ್ತಿ ಅರ್ಥವನ್ನು ಕೂಡ ಸೂಚನೆ ಮಾಡಿದ್ದಾರೆ. ಅಥವಾ ಕವೀನಾಂ ಅಂತ ಏನು ಷಷ್ಠಿ ವಿಭಕ್ತಿ ಇದೆ ಅದನ್ನು ತೃತೀಯ ವಿಭಕ್ತಿ ಅರ್ಥದಲ್ಲೂ ತಗೊಳ್ಬಹುದು ಅಂತಾರೆ ಸಾಯಣಾಚಾರ್ಯ. ಅಂಗಿರೋಭಿಹಿ, ಆ ಅಂಗಿರಸ್ ಗೋತ್ರದ ಋಷಿಗಳಿಂದ ಗೃಣಾನಃ, ಸ್ತೋತ್ರ ಮಾಡಲ್ಪಡುವವನಾಗಿ ಅನ್ನೋ ಅರ್ಥವನ್ನು ಕೂಡ ಹೇಳ್ತಾರೆ. ಅವರ ಸ್ತೋತ್ರವನ್ನು ಸ್ವೀಕಾರ ಮಾಡಿ ಆ ಪರ್ವತಗಳನ್ನೆಲ್ಲ ನಾಶಪಡಿಸಿದ. ಪರ್ವತದ ಗುಹೆಯಲ್ಲಿದ್ದಂಥ ಗೋವುಗಳು ಹೊರಗೆ ಬಂದವು. ಮುಂದೆ ಯಜ್ಞ ಸುಲಲಿತವಾಗಿ ನಡೆಯಿತು ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಸ್ವಾಧೀಭಿಹಿ ಅಂತಿದೆ. ಯಾರು ಈ ಋಕ್ವಗಳು ಅಂದರೆ ಋತ್ವಿಕ್ಗಳು ಇಂದ್ರನ ಕುರಿತು ಶ್ರೇಷ್ಠವಾದ ಧ್ಯಾನವನ್ನು ಮಾಡಿ ಆ ಇಂದ್ರನ ದರ್ಶನಕ್ಕಾಗಿ ಹಂಬಲಿಸ್ತಾ ಇದ್ರು. ಹಾಗೆ ವಾವಶಾನಃ ಅಂದರೆ ಕಾಮ್ಯಮಾನಃ ಅಂತ ಅದರ ತಾತ್ಪರ್ಯ. ಋಕ್ವಗಳು ಅಂದರೆ ಸ್ತೋತ್ರಗಳು, ಸ್ವಾಧಿ ಅಂದರೆ ಶ್ರೇಷ್ಠ ಜ್ಞಾನ, ಶ್ರೇಷ್ಠ ಧ್ಯಾನ ಉಳ್ಳವರು. ಮುಂದೆ ಉಸ್ರಿಯಾಣ ಅಂತ ಶಬ್ದ ಇದೆ. ಉಸ್ರಿಯ ಅಂದರೆ ಗೋವುಗಳು ಅಂತ ಅರ್ಥ. ಉಸ್ರ ಅಂದ್ರೂ ಗೋವುಗಳೇ, ಉಸ್ರಿಯಾ ಅಂತಂದ್ರೂ ಗೋವುಗಳೇ. ಬಲ ಅನ್ನೋ ಒಬ್ಬ ದೈತ್ಯ, ಆ ದೈತ್ಯನ ಭೃತ್ಯರು ಪಣಿಗಳು ಅಂತ, ದೈತ್ಯನ ಭೃತ್ಯರನ್ನು ಪಣಿಗಳು ಅಂತ ಹೇಳ್ತಾರೆ. ಆ ಪಣಿಗಳು ಗೋವುಗಳನ್ನು ಅಪಹರಿಸಿದಿ ಅದನ್ನು ಪರ್ವತದ ಗುಹೆಯಲ್ಲಿ ಇಟ್ಟಿದ್ರಲ್ಲ, ಆ ಗೋವುಗಳ ನಿಧಾನ ಅಂದರೆ ಬಂಧನ ಕಟ್ಟಿಟ್ಟಿದ್ರು ಅವರು. ದೈತ್ಯರ ಉದ್ದೇಶ ಏನು? ಗೋವುಗಳನ್ನು ಕಟ್ಟಿಟ್ಬಿಟ್ರೆ ಗೋವುಗಳಿಂದ ಸಿಗುವ ಹಾಲು, ಮೊಸರು, ತುಪ್ಪ ಇತ್ಯಾದಿಗಳು ಋಷಿಗಳಿಗೆ ಸಿಗೋದಿಲ್ಲ, ಯಜ್ಞ ಸ್ಥಗಿತ ಆಗ್ತದೆ ಅಂತ ದೈತ್ಯರ ಆಲೋಚನೆ. ಈ ಅಂಗಿರಸ್ ಮೊದಲಾದ ಋಷಿಗಳ ಪ್ರಾರ್ಥನೆಯನ್ನು ಮನ್ನಿಸಿ ಇಂದ್ರ ಪರ್ವತಗಳನ್ನು ನಾಶಪಡಿಸಿದ. ಪರ್ವತದ ಗುಹೆಯಿಂದ ಆ ಬಂಧನವನ್ನು ಕಡಿದುಕೊಂಡಂಥ ಗೋವುಗಳು ಹೊರಗೆ ಬಂದವು. ಯಜ್ಞ ಸುಲಲಿತವಾಗಿ ನಡೆಯಿತು. ಇದು ಹೀಗೆ ದೇವರಾಜನಾದ ಇಂದ್ರನ ಪರವಾದಂತಹ ಅರ್ಥವನ್ನು ಸಾಯಣಾಚಾರ್ಯ ಹೇಳ್ತಾರೆ. ನಾವು ಮಾತರ ಅನ್ನೋದನ್ನು ಸೇರಿಸಿ ಈಗ ಅರ್ಥ ನೋಡಿದ್ದೀವಿ, ಯಾಕಂದ್ರೆ ಮೂಲ ಋಗ್ವೇದದ ಅರ್ಥ ನೋಡಿರುವುದರಿಂದ. ಇನ್ನು ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಬರೆದಿರುವಂತಹ ಮತ್ತೊಬ್ಬರು ಭಗವಂತಾಚಾರ್ಯರು ಅಂತ, ಅವ್ರು ಹೇಳಿದಂತಹ ಅರ್ಥವನ್ನು ನಾವೀಗ ನೋಡಬೇಕಾಗಿದೆ. ಭಗವಂತಾಚಾರ್ಯರು ನಮಗೀಗಾಗಲೇ ಗೊತ್ತಿರುವಂತೆ ಮೂಲ ಋಗ್ವೇದದ ಅರ್ಥವನ್ನೇ ಅವಲಂಬಿಸಿದವರಾದರೂ ಕೂಡ ಅವರು ಅಧ್ಯಾತ್ಮಪರವಾದ ಅರ್ಥವನ್ನು ಹೇಳ್ತಾರೆ. ಆಚಾರ್ಯರಿಗೆ ಸಮ್ಮತವಾಗಿರುವಂಥ ಅಧ್ಯಾತ್ಮಪರವಾದ ಅರ್ಥವನ್ನು ಹೇಳ್ತಾರೆ. ಆದರೆ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅವರ ಅರ್ಥವನ್ನು ಹೇಳೋದಿಲ್ಲ. ಇಲ್ಲಿ ಹೊಸದಾಗಿ ಕೇಳುವವರ ಅನುಕೂಲಕ್ಕಾಗಿ ಅದನ್ನು ಹೇಳ್ತಾ ಇದ್ದೀನಿ. ಬೃಹತಿ ಮಂತ್ರದ ಸಂಪಾದನೆ 36 ಅಕ್ಷರಗಳು ಇರಬೇಕು ಒಟ್ಟಾರೆ ಒಂದು ಮಂತ್ರದಲ್ಲಿ. ಆ 36 ಅಕ್ಷರಗಳೇನಿರ್ತಾವಲ್ಲ, ಒಂದು ವೇಳೆ ನಾವು ನೋಡ್ತಿರೋ ಋಗ್ವೇದದಲ್ಲಿ 36ಕ್ಕಿಂತ ಹೆಚ್ಚು ಅಕ್ಷರಗಳಿದ್ರೆ ಅವುಗಳನ್ನು ಕೈ ಬಿಟ್ಟು 36 ಅಕ್ಷರಗಳು ಮಾತ್ರ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ನವಾಯಿಕೇನ ಅಕ್ಷರೇಣ ಛಂದಾಂಸಿ ವಿಯಂತಿ ನ ದ್ವಾಭ್ಯಾಮ್ ಅಂತ ಹೀಗಿದೆ. ಒಂದೆರಡು ಅಕ್ಷರಗಳು ಹೆಚ್ಚು ಕಡಿಮೆ ಆದ್ರೇನು ಛಂದಸ್ಸಿಗೆ ಭಂಗ ಬರೋದಿಲ್ಲ ಅಂತ ಹೀಗೆ ಅದು ಕೇಳಿ ಬರ್ತದೆ. ಆದ್ದರಿಂದ 36 ಆಗಬಹುದು ಅಥವಾ 38 ಆಗಬಹುದು. ಅಂತೂ ಸ್ವಲ್ಪ ಅಕ್ಷರಗಳ ಹೊಂದಾಣಿಕೆ ಮಾಡಿಕೊಂಡು ಆ ಬೃಹತಿ ಮಂತ್ರವನ್ನು ಸಂಪಾದಿಸಿರ್ತಾರೆ. ನಮ್ಮಲ್ಲೀಗ ಬೃಹತಿ ಮಂತ್ರದ ಸಂಪಾದನೆ ಕೇಳಿ ಬರುವುದು 2 ರೀತಿಯಾದ್ದು. ಒಂದು, ವ್ಯಾಸರಾಜ ಮಠದ ರಘುನಾಥ ತೀರ್ಥರು ತಿರುಮಕೂಡಿನಲ್ಲಿ ಅವರ ವೃಂದಾವನ ಇದೆ, ಅವ್ರದ್ದೊಂದು ಸಂಪಾದನಾ ಕ್ರಮ ಕೇಳಿ ಬರ್ತದೆ.
ಅವರ ಸಂಪಾದನಾ ಕ್ರಮವನ್ನೇ ಅನುಸರಿಸಿ ಋಕ್ಸಂ ಈ ಬೃಹತಿ ಸಹಸ್ರ ಯಾಗ ಇತ್ಯಾದಿಗಳನ್ನು ಮಾಡ್ತಾರೆ. ಅವರ ಕ್ರಮದಲ್ಲೇ ಈಗ ಈ ಮಂತ್ರ ಸಾಧು ಅನ್ನುವ ನಾಮ 249ನೇದ್ದು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರವೂ ಕೂಡ 249ನೇದ್ದು. ಆದರೆ ಈ ಸಾಧು ಅನ್ನುವ ನಾಮ ಭಗವಂತಾಚಾರ್ಯರು ಇಂತ ಇನ್ನೊಬ್ಬರು ವ್ಯಾಖ್ಯಾನಕಾರರು, ಅವರ ದೃಷ್ಟಿಯಲ್ಲಿ ಇದು 246ನೇ ನಾಮ. ಸಂಖ್ಯೆ ವ್ಯತ್ಯಾಸ ಆಗ್ತದೆ. ಅವ್ರ ದೃಷ್ಟಿಯಲ್ಲಿ ಸಾಧು ಅನ್ನುವ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರವೂ ಕೂಡ ಸ್ವಲ್ಪ ಬೇರೆಯಾಗೇ ಇದೆ. ನಾವು ಇದನ್ನು ಯಜ್ಞದಲ್ಲೇನೋ ಭಗವಂತಾಚಾರ್ಯರ ಕ್ರಮವನ್ನು ಇವತ್ತು ಅನುಸರಿಸ್ತಾ ಇಲ್ಲ ಋಕ್ಸಂ ಬೃಹತಿ ಸಹಸ್ರ ಯಾಗದಲ್ಲಿ. ಆದರೂ ನಾವು ಅಧ್ಯಯನದ ದೃಷ್ಟಿಯಿಂದ ಇದನ್ನು ಮಾಡ್ತಿರುವುದರಿಂದ ಅವರ ಬೃಹತಿ ಮಂತ್ರ ಏನಿದೆ ಅಂತ ಕೂಡ ನೋಡ್ಲಿಕ್ಕೆ ತೊಡಗಿದ್ದೀವಿ ಅಷ್ಟೇ. ವಯಚರ್ಷಣಿಭ್ಯೋ ಅಪೂರ್ವ್ಯ ಪುರುತಮಾನ್ಯಸ್ಮೈ ಮಹೇ ವೀರಾಯ ತವಸೇತುರಾಯ ವಿರಕ್ಷಿಣೆ ವಜ್ರಿಣೇ ಶಂತಮ. ಇದು ಸಾಧು ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಆ ಬೃಹತಿ ಮಂತ್ರ ಅವರ ದೃಷ್ಟಿಯಲ್ಲಿ, ಇದು ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಆದರೆ ಭಗವಂತಾಚಾರ್ಯರ ದೃಷ್ಟಿಯಲ್ಲಿರುವ ಬೃಹತಿ ಮಂತ್ರದ ಅನ್ವಯಾರ್ಥವನ್ನು, ಭಾವಾರ್ಥವನ್ನು ನಾವಿಲ್ಲಿ ತಗೊಳ್ತಾ ಇಲ್ಲ. ನಾವು ಮೊದಲಿಂದಲೂ ಬೃಹತಿ ಮಂತ್ರವನ್ನು ನೋಡ್ತಾ ಇರುವುದು ರಘುನಾಥ ಸ್ವಾಮಿಗಳು ಅನುಸರಿಸಿರುವ ಒಂದು ಬೃಹತಿ ಮಂತ್ರದ ಕ್ರಮ ಏನಿದೆ, ಅದರ ಸಂಖ್ಯೆ ಏನಿದೆ, ಅದನ್ನೇ ನಾವು ತಗೊಂಡಿದ್ದೀವಿ. ರಘುನಾಥ ಸ್ವಾಮಿಗಳು ಒಂದು 36 ಅಕ್ಷರ ಅಥವಾ 37 ಅಕ್ಷರ ಆಗುವಂತೆ ಮಾಡ್ತಾರೆ. ಒಂದು ಪದವನ್ನು ಅವರು ಛೇದಿಸುವಾಗ ಪದಗಳ ಮಧ್ಯದಲ್ಲಿ ಅವರು ಎಲ್ಲೂ ಛೇದಿಸೋದಿಲ್ಲ. ಒಂದು ಸಂಧಿ ಇದ್ದರೆ ಸಂಧಿ ಮಧ್ಯದಲ್ಲಿ ಆ ಪದವನ್ನು ಬೇರ್ಪಡಿಸ್ತಾರೆ. ಈಗ ಸಮಾತರ ಅಂತ ಇಲ್ಲಿ ಬಂತು. ಸಮಾತರ ಅನ್ನೋದು ಹಿಂದಿನ ಮಂತ್ರಕ್ಕೆ ಸೇರಿ ಹೋಗ್ತದೆ, ಹಿಂದೆ ಸತ್ಕೃತಿ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಸೇರಿ ಹೋಗ್ತದೆ. ಮುಂದಿಂದೆಲ್ಲವೂ ಈ ಮಂತ್ರಕ್ಕೆ ಸೇರಿ ಹೋಗ್ತದೆ. ಆದರೆ ನಮಗೆ ಇದು ಗೊತ್ತಿರುವಂತೆ ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಅಕ್ಷರಗಳನ್ನೇ ಛೇದಿಸ್ತಾರೆ. ನಡುವೆ ಒಂದು ಪದವನ್ನೇ, ಚರ್ಷಣಿ ಅಂತ ಒಂದು ಶಬ್ದ ಇದ್ದರೆ ಚರ್ಷ ಅನ್ನೋದನ್ನು ಕೆಲವು ಬಾರಿ ಹಿಂದಿನ ಮಂತ್ರಕ್ಕೂ, ನಿಭ್ಯ ಅನ್ನುವುದನ್ನು ಮುಂದಿನ ಮಂತ್ರಕ್ಕೂ ಸೇರಿಸಿಬಿಡ್ತಾರೆ. ಚರ್ಷಣಿಗಳು ಅಂದರೆ ಜ್ಞಾನಿಗಳಾದ ಪ್ರಜೆಗಳು. ಹೀಗೆ ಚರ್ಷಣಿ ಅನ್ನುವ ಶಬ್ದಕ್ಕೆ ಅರ್ಥ ಇದ್ರೂ ಕೂಡ ಅವರು 36 ಅಕ್ಷರದ ಬೃಹತಿ ಮಂತ್ರವನ್ನು ಸಂಪಾದಿಸಬೇಕು ಅನ್ನುವ ಒಂದು ಕಟ್ಟುನಿಟ್ಟಿನ ಭಾವನೆಯಿಂದಾಗಿ ಕೆಲವು ಬಾರಿ ಅಂಥ ಪ್ರಸಂಗ ಬಂದಾಗ ಇಂದ್ರ, ವಜ್ರಿ ಇತ್ಯಾದಿ ಶಬ್ದ, ಯಾವುದೇ ಶಬ್ದವಿರಲಿ, ವಜ್ರಿ ಅನ್ನೋದನ್ನು ಹಿಂದಿನ ಮಂತ್ರಕ್ಕೆ ತಗೋತಾರೆ. ನೇ ಚತುರ್ಥಿ ವಿಭಕ್ತಿಯ ಏಕವಚನ ಶಬ್ದ ಏನಿದೆ ನೇ ಅಂತ ಅದನ್ನು ಮುಂದಿನ ಮಂತ್ರಕ್ಕೆ ತಗೋತಾರೆ. ಹಾಗಿರುವಾಗ ಆ ಭಗವಂತಾಚಾರ್ಯರು ಅನುಸರಿಸಿರುವ ಸಂಪಾದನಾ ಕ್ರಮ ಏನಿದೆ ಅದಕ್ಕೆ ಅನ್ವಯಾರ್ಥ ಹೇಳುವುದು ನಮ್ಗೆ ಕಷ್ಟ ಆಗ್ತದೆ. ಪದಗಳನ್ನೇ ನಡುವೆ ಛೇದಿಸಿರುವಾಗ, ಅಖಂಡವಾದ ಒಂದು ಪದವೇ ಅಲ್ಲಿ ಇಲ್ಲದೇ ಇದ್ದಾಗ ನಮಗೆ ಆ ಅನ್ವಯಾರ್ಥ ಹೇಳೋದು ಕಷ್ಟ ಆಗ್ತದೆ. ಆದರೆ ರಘುನಾಥ ಸ್ವಾಮಿಗಳ ಸಂಪಾದಿತವಾದ ಕ್ರಮದಲ್ಲಿ ಒಂದು ಪದವನ್ನು ಅವರು ನಡುವೆ ಛೇದಿಸುವುದಿಲ್ಲ. ಒಂದು ಪದವನ್ನು ಹಿಂದಿನ ಮಂತ್ರದಲ್ಲಾದರೂ ಇಡ್ತಾರೆ. ಆ ಹಿಂದಿನ ಮಂತ್ರಕ್ಕೆ ಒಂದು ಪದ ಸೇರಿ ಹೋಗಿರ್ತದೆ, ಮುಂದಿನ ಮಂತ್ರಕ್ಕೆ ಇನ್ನೊಂದು ಪದ ಸೇರ್ತದೆ. ಹೀಗೆ ಅಖಂಡವಾದ ಪದಗಳು ನಮಗೆ ರಘುನಾಥ ಸ್ವಾಮಿಗಳ ಸಂಪಾದಿತವಾದ ಬೃಹತಿ ಮಂತ್ರದಲ್ಲಿ ಕಾಣುವುದರಿಂದ ನಾವು ಅದನ್ನೇ ಬೃಹತಿ ಸಹಸ್ರ ಯಾಗದಲ್ಲಿಯೂ ಕೂಡ ಇಟ್ಕೊಂಡಿದ್ದೀವಿ. ಹಾಗೆ ನಾವು ಈಗ ನಮ್ಮ ವ್ಯಾಖ್ಯಾನದಲ್ಲೂ ಕೂಡ ಅದನ್ನೇ ಇಟ್ಕೊಂಡಿದ್ದೀವಿ. ಇದು ವ್ಯತ್ಯಾಸ. ಆದರೆ ಸಾಯಣಾಚಾರ್ಯರು ಏನು 3 ಋಗ್ವೇದದ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅದೇ ಅರ್ಥವನ್ನೇ ಬಹುತೇಕ ರಘುನಾಥ ಸ್ವಾಮಿಗಳು ತಮ್ಮ ಅರ್ಥದಲ್ಲಿ ಹೇಳ್ತಾರೆ, ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅಧ್ಯಾತ್ಮಪರವಾದ ಅರ್ಥ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಹೆಚ್ಚು ಕಂಡು ಬರೋದಿಲ್ಲ. ಆದರೆ ಭಗವಂತಾಚಾರ್ಯರ ವ್ಯಾಖ್ಯಾನದಲ್ಲಿ ಅಧ್ಯಾತ್ಮಪರವಾದಂತಹ ಅರ್ಥವೇ ಹೆಚ್ಚು ಕಂಡು ಬರ್ತದೆ. ಆದ್ದರಿಂದ ನಾವೇನು ಮಾಡ್ತಾ ಬಂದಿದ್ದೀವಿ ಮೊದಲಿಂದಲೂ ರಘುನಾಥ ಸ್ವಾಮಿಗಳ ಸಂಪಾದನಾ ಕ್ರಮವನ್ನು ಅನುಸರಿಸಿ ಮಂತ್ರದ ಸ್ವರೂಪವನ್ನು ಮತ್ತು ನಾಮದ ಸಂಖ್ಯೆಯನ್ನು ಇಟ್ಕೊಂಡಿರ್ತೇವೆ. ಆದರೆ ಅರ್ಥ ಮಾತ್ರ ಭಗವಂತಾಚಾರ್ಯರ ಮಂತ್ರ ಸ್ವರೂಪ ಇಟ್ಕೊಳ್ಳದೆ ಹೋದರೂ ಕೂಡ ಅರ್ಥದ ಒಂದು ಅನುಸರಣವನ್ನು ನಾವು ಭಗವಂತಾಚಾರ್ಯರ ಕಡೆಯಿಂದನೇ ತಗೊಂಡಿರ್ತೇವೆ. ಇದು ಹೊಸದಾಗಿ ಕೇಳುವವರ ಅನುಕೂಲಕ್ಕಾಗಿ ಕೊಟ್ಟಂಥ ಒಂದು ಸ್ಪಷ್ಟೀಕರಣ. ಅಂತೂ ಈ ಮಂತ್ರಕ್ಕೆ 3 ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯ ಹೇಳುವ ಅರ್ಥ, 3 ಋಗ್ವೇದದ ಮಂತ್ರಗಳನ್ನೇ ವ್ಯಾಖ್ಯಾನ ಮಾಡಿರುವ ಭಗವಂತಾಚಾರ್ಯರು ಸಾಯಣಾಚಾರ್ಯರಂತೆ ಇಡೀ ಋಗ್ವೇದದ ಎಲ್ಲ ಮಂತ್ರಗಳನ್ನು ವ್ಯಾಖ್ಯಾನಿಸಿಲ್ಲ. ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟ ಋಗ್ವೇದದ ಮಂತ್ರಗಳನ್ನು ಮಾತ್ರ ಅವರು ವ್ಯಾಖ್ಯಾನಿಸಿದ್ದಾರೆ. ಹೀಗೆ ಈ 3 ವ್ಯಾಖ್ಯಾನಗಳನ್ನು ಕೂಡ ಅನುಸರಿಸಿ
ಅದರ ಮಧ್ಯದಲ್ಲಿ ನನಗೇನಾದರೂ ಹೊಳೆದಂಥ ಅಂಶ ಇರ್ತದಲ್ಲ, ಅದನ್ನೂ ಕೂಡ ಸೇರಿಸಿ ಈ ಒಂದು ಅನ್ವಯಾರ್ಥವನ್ನು ನಾನು ಪೋಣಿಸಿಕೊಂಡು ಆಮೇಲೆ ಭಾವಾರ್ಥವನ್ನು ಅನುಸಂಧಾನಕ್ಕೆ ತಂದುಕೊಂಡಿರ್ತೇನೆ. ಅದನ್ನು ತಮ್ಮೆದುರಿಗೆ ಹೇಳುವುದು ನನ್ನ ಉದ್ದೇಶ. ಈಗಾಗಲೇ ನಾವು ಸಾಯಣಾಚಾರ್ಯ ಹೇಳಿದ ಅರ್ಥವನ್ನು ನೋಡಿದ್ದೀವಿ. ಮುಂದೆ ಭಗವಂತಾಚಾರ್ಯದ ಕೇಳುವ ಅರ್ಥವನ್ನು ನೋಡೋಣ. ಭಗವಂತಾಚಾರ್ಯ ದೃಷ್ಟಿಯಲ್ಲಿಯೂ ಕೂಡ ಸ ಮಾತರ ಅನ್ನೋದು ಆ ಮೂಲ ಋಗ್ವೇದದ ಮಂತ್ರದಲ್ಲೇ ಇರುವುದರಿಂದ ಅದಕ್ಕೆ ಅರ್ಥ ಹೇಳಬೇಕಾಗಿದೆ ನಾವು. ಸ ಮಾತರ ಅಂದರೆ ಸಹ ಅಂದರೆ ಆ ಭಗವಂತನ, ಮಾತರ ಅಂದರೆ ಮಾತರವು ಅಂತ. ಮಾತಾರವು ಮಾತರಹ ಅಂತ ನಮ್ಮ ಲೌಕಿಕ ಸಂಸ್ಕೃತದಲ್ಲಿ ಏನಿದೆ ಅದೇ ಮಾತರವು ಅನ್ನೋ ದ್ವಿತೀಯ ವಿಭಕ್ತಿ ಈ ಅಥವಾ ಪ್ರಥಮ ವಿಭಕ್ತಿ ವೈದಿಕ ಸಂಸ್ಕೃತದಲ್ಲಿ ಮಾತರ ಅಂತ ಆಗ್ತದೆ. ಈಗೆಲ್ಲ ಸ್ವಲ್ಪ ವ್ಯತ್ಯಾಸ ಆಗ್ತಿರ್ತವೆ. ಅಂದರೆ ದ್ಯುಲೋಕ ಮತ್ತು ಭೂಲೋಕ ಇವುಗಳನ್ನು ಸೂರ್ಯನ ಸಾಕಂ ಅವಾಸಯತ್, ಸೂರ್ಯನ ಜೊತೆಗೆ ಇಟ್ಟ ಅಂತ ಇಷ್ಟ ಅರ್ಥ ಹೇಳಿದ್ದಾರೆ ಭಗವಂತಾಚಾರ್ಯರು. ಅಂದರೆ ಸೂರ್ಯ ಎಲ್ಲಿದ್ದಾನೋ ಅಲ್ಲಿ ಈ ಭೂಲೋಕ ಮತ್ತು ದ್ಯುಲೋಕಗಳನ್ನು ಇಟ್ಟ ಅಂತ ಇಷ್ಟ ಅರ್ಥ ಆಗ್ತದೆ. ಕವೀನಾಮ್ ಅಂತ ಕವೀನಾಮ್ ಮತ್ತು ಷಷ್ಠಿ ವಿಭಕ್ತಿ ಇದೆ. ಷಷ್ಠಿ ವಿಭಕ್ತಿ ಎಲ್ಲ ಅರ್ಥದಲ್ಲೂ ಕೂಡ ಬರ್ತದೆ. ನಮಗೆ ಮಹಾವ್ಯಾಕರಣದಲ್ಲಿ ಗೊತ್ತಿರುವಂತಹ ಅರ್ಥ ಅದು. ಪ್ರಥಮ ವಿಭಕ್ತಿಗೆ ಪ್ರಥಮ ವಿಭಕ್ತಿ ಮಾತ್ರ ಅರ್ಥ. ಮುಂದಿನ ವಿಭಕ್ತಿಗಳಿಗೆ ಆಯಾ ಸ್ವಂತದ ಅರ್ಥವೂ ಬರ್ತದೆ, ಹಿಂದಿನ ಅರ್ಥವೂ ಬರ್ತದೆ. ಹೀಗೆ ಅರ್ಥಗಳು ಬರುವುದರಿಂದ ಕವೀನಾಮ್ ಅನ್ನುವ ಷಷ್ಠಿ ವಿಭಕ್ತಿಗೆ ಕವಿಭಿಹಿ, ಕವಿಗಳಿಂದ ಅನ್ನುವ ತೃತೀಯ ವಿಭಕ್ತಿ ಅರ್ಥ ಬರ್ತದೆ. ಕವಿಗಳಿಂದ, ಜ್ಞಾನಿಗಳಿಂದ ಸ್ತೂಯಮಾನ, ಸ್ತುತಿಸಲ್ಪಡುವವನಾಗಿ ಅಂತ ಅರ್ಥ ಬರ್ತದೆ. ಅದ್ರಿ ಅಂದ್ರೆ ಏನರ್ಥ? ಅದ್ರಿ ಅಂದ್ರೆ ಪರ್ವತ ಅಂತ ಅರ್ಥ ಮಾಡಿದ್ದಾರೆ ಉಳಿದವರೆಲ್ಲ. ಕೋಶದ ಪ್ರಕಾರ ಅದ್ರಿ ಅಂದ್ರೆ ಪರ್ವತವೇ. ಆದರೆ ಆಚಾರ್ಯರ ಋಗ್ಭಾಷ್ಯದಲ್ಲಿ ಅದ್ರಿಹಿ ಆದರಣೀಯತ್ವಾತ್, ನಮ್ಮೆಲ್ಲರ ಆದರಕ್ಕೆ ಪಾತ್ರನಾದ ಮುಖ್ಯ ಪ್ರಾಣನ ಅದ್ರಿ ಅಂತ ಹೇಳಿದ್ದಾರೆ. ಆದರೆ ಅದೇ ಅರ್ಥವನ್ನೇ ಇಟ್ಕೊಂಡಿದ್ದಾರೆ ಭಗವಂತಾಚಾರ್ಯರು. ಆದರೆ ಅದ್ರಿ ಅನ್ನುವುದನ್ನು ಇಲ್ಲಿ ರಾಕ್ಷಸರ ಗುಂಪಿಗೆ ಅದ್ರಿ ಅನ್ನುವುದನ್ನು ವಿಶೇಷಣವನ್ನಾಗಿ ಮಾಡ್ಕೊಂಡಿದ್ದಾರೆ. ರಾಕ್ಷಸರ ಸಮೂಹ ಅದು ಕೂಡ ಆದರಣೀಯ ಅಂತ ಅಲ್ಲೇನಿದೆಯಲ್ಲ ಮೂಲದಲ್ಲಿ ಅದ್ರಿಹಿ ಆದರಣೀಯತ್ವ ತಂತ್ರಿಕ ಭಾಷೆಯಲ್ಲಿ ಸ್ವಲ್ಪ ಅದನ್ನು ಅವರು ಬದಲು ಮಾಡಿಕೊಂಡು ಅದರಣೀಯಂ ಅಂತ ಮಾಡಿದ್ದಾರೆ. ಧರಣೀಯ ಅಂದರೆ ಭೇದಿಸ್ಲಿಕ್ಕೆ ಯೋಗ್ಯವಾದದ್ದು, ಅದರಣೀಯ ಅಂದರೆ ಯಾರಿಗೂ ಮಣಿಯದ ಅಂತ ಅರ್ಥ. ಅದ್ರಿ ಅಂದರೆ ಯಾರಿಗೂ ಮಣಿಯದ. ಮುಖ್ಯ ಪ್ರಾಣ ಆದರಣೀಯ, ಗೌರವಕ್ಕೆ ಪಾತ್ರನಾದ್ದರಿಂದ ಆದರಣೀಯ. ಈ ದೈತ್ಯರ ಗುಂಪು ಅದರಣೀಯ, ಧರಣ ಮಾಡುವುದು ಅಂದರೆ ಭೇದಿಸುವುದು ಅಂತ ಅರ್ಥ. ಅದರಣ ಅಂದರೆ ಯಾರಿಗೂ ಭೇದಿಸ್ಲಿಕ್ಕೆ ಆಗದಂಥ ದೈತ್ಯರ ಸಮೂಹವನ್ನು ಈ ಭಗವಂತ ಅರುಜತ್, ನಾಶ ಮಾಡಿದ. ಬಭಂಜ, ಅವರ ಬಲವನ್ನೆಲ್ಲ ಭಗ್ನ ಮಾಡಿದ. ಮುಂದೆ ಸ್ವಾಧೀಭಿಹಿ ಅಂದರೆ ಸುಶೋಭನ, ಸು ಆ ಧಿ ಅಂತ ಇಷ್ಟು ಶಬ್ದ ಇದೆ ಅಲ್ಲಿ. ಧಿ ಅಂದರೆ ಬುದ್ಧಿ, ಸು ಆ, ಸು ಅಂದರೆ ಸುಶೋಭನ, ಶ್ರೇಷ್ಠವಾದ ಅಂತ ಅರ್ಥ. ಆ ಅಂದರೆ ಆಸಮಂತಾತ್ ಅಂತ ಅರ್ಥ. ಹೀಗೆ ವ್ಯಾಪಕವಾದ ಎಲ್ಲ ವಿಷಯವನ್ನು ಗ್ರಹಿಸುವ, ಆ ಅಂದರೆ ಎಲ್ಲ ವಿಷಯವನ್ನು ಗ್ರಹಿಸುವ, ಸು ಶ್ರೇಷ್ಠವಾದ ಬುದ್ಧಿ ಯಾರಿಗಿದೆಯೋ ಅಂಥ ಋಕ್ವಗಳು ಅಂದರೆ ಸ್ತೋತ್ರಗಳು, ಸ್ತೋತ್ರ ಮಾಡುವಂಥ ಭಕ್ತರು ಅಥವಾ ಯಜ್ಞ ಮಾಡುವಂಥ ಋತ್ವಿಜರು, ಹೇಗೂ ಅರ್ಥ ಆಗಬಹುದು. ಅವರಿಂದ ಋಕ್ವಭಿಹಿ, ಸ್ತೋತ್ರ ಮಾಡುವ ಭಕ್ತರಿಂದ ವಾವಶಾನಃ ಅಂತ ಶಬ್ದ. ವಾವಶಾನಃ ಅಂದರೆ ವಶಕಾಂತವು ಅಂತ ಧಾತು ಇದೆ. ವಶಕಾಂತವು ಅನ್ನೋ ಧಾತುವಿನ ಮೂಲಕ ಇಚ್ಛೆ ಪಡುವುದು ಅಂತ ಅದಕ್ಕೆ ಅರ್ಥ ಆಗ್ತದೆ. ಅವರು ಈ ಭಗವಂತನನ್ನ ಮತ್ತೆ ಮತ್ತೆ ಇಚ್ಛೆ ಪಟ್ಟಿದ್ದಾರೆ. ವಾವಶಾನ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದರೆ ಇದು ಯಂಗಂತದಲ್ಲಿ ಭವತಿ ಅಂದರೆ ಇರುತ್ತದೆ, ಭೋಭವೀತಿ ಅಂದರೆ ವಿಶೇಷವಾಗಿರ್ತದೆ ಅಂತ ಅರ್ಥ. ಯಂಗಂತ ಪ್ರಯೋಗ ಅದು. ಇಲ್ಲಿ ವಾವಶಾನ ಅನ್ನುವುದು ಕೂಡ ಯಂಗಂತ ಪ್ರಯೋಗದ ಶಾನಚ ಪ್ರತ್ಯಯವನ್ನು ಒಳಗೊಂಡಿದೆ. ಆದ್ದರಿಂದ ವಾವಶಾನ ಅಂದರೆ ಭಕ್ತರಿಂದ ಅಪೇಕ್ಷಿತನಾದವನು, ಭಕ್ತರಿಗೆ ಇಷ್ಟನಾದವನು ಅಂತ ಅರ್ಥ ಆಗ್ತದೆ ಈ ಭಗವಂತ. ಅಂಥ ಭಗವಂತ ಅಲ್ಲಿ ಮುಂದೆ ಉಸ್ರಿಯಾಣಾಂ ನಿಧಾನಂ ಅಸೃಜತ್ ಅಂತ ಬಂದಿದೆ. ಉಸ್ರಿಯರು ಅಂದರೆ ಯಾರು? ದೇವತೆಗಳು. ಆ ದೇವತೆಗಳು ಸಾಯಣಾಚಾರ್ಯಕ್ಕೆ ಅರ್ಥ ಮಾಡಿದ್ರು ಗೋವುಗಳು ಅಂತ, ಇವರು ಅರ್ಥ ಮಾಡ್ತಾರೆ ದೇವತೆಗಳು ಅಂತ. ಆ ದೇವತೆಗಳಿಗೆ ನಿಧಾನ ಅಂದರೆ ನಿಧಾನಂ ತ್ವಾದಿಕಾರಣಂ ಅಂತ ಕೋಶ. ದೇವತೆಗಳಿಗೆ ಆದಿಕಾರಣನಾದ ಚತುರ್ಮುಖ ಬ್ರಹ್ಮನನ್ನ ಉದಸೃಜತ್, ಉದುಶ್ರೀಯಾಣಾಂ ಅಸೃಜನ್ ನಿಧಾನಂ ಅಂತ ಉದಸೃಜತ್, ಅವರನ್ನ ಎಲ್ಲ ದೇವತೆಗಳಲ್ಲೂ ಉತ್ಕೃಷ್ಟರನ್ನಾಗಿ ಮಾಡಿ ಸೃಷ್ಟಿಸಿದ ಅಂತ ಅದರ ಅರ್ಥ. ಅಥವಾ ಕೃಷ್ಣ ರೂಪದಿಂದ
ಅವನು ಅದೇ ಭಗವಂತ ಕೃಷ್ಣ ರೂಪದಿಂದ ಅದ್ರಿಮ್ ಅಂದರೆ ಇಲ್ಲಿ ಪರ್ವತ ಅಂತಲೇ ಅರ್ಥ. ಗೋವರ್ಧನ ಪರ್ವತವನ್ನು ಅರುಜತ್ ನೆಲದಿಂದ ಕಿತ್ತಿ ಎತ್ತಿ ಹಿಡಿದ, ತನ್ನವರನ್ನ ರಕ್ಷಿಸಿದ. ಸ್ವಾದಿಭಿಹಿ ಋಕ್ವಭಿಹಿ ತನ್ನ ಸ್ತೋತ್ರ ಮಾಡ್ತಿರುವಂತಹ ಗೋಪಸ್ತ್ರೀಯರು ಏನಿದ್ದಾರೆ, ಮಳೆ ಇಂದ್ರ ಮಳೆಗರೆದಾಗ ಗೋಪಸ್ತ್ರೀಯರು ಮತ್ತು ಗೋಪ ಪುರುಷರು ಅವರಿಂದ ಅಪೇಕ್ಷಿತನೂ ಆದ ಈ ಭಗವಂತ. ಅವರು ಈತನನ್ನು ತುಂಬ ಇಷ್ಟಪಡ್ತಿದ್ರು ಅನ್ನೋದು ಭಾಗವತಾದಿಗಳಲ್ಲಿ ನಮಗೆ ಗೊತ್ತಿದ್ದೇ ಇದೆ. ಉಸ್ರಿಯಾಣ ಅಂತಂದರೆ ಇನ್ನೊಂದು ಅರ್ಥ ಹೇಳ್ತಾರೆ. ಉಸ್ರ ಅಂದರೆ ಗೋ ಅಂತ ಅರ್ಥ ಇದೆ, ಕೋಶದಲ್ಲಿ ಇವತ್ತಿಗೂ ಕೂಡ ಇದ್ದೇ ಇದೆ. ಗವಾಂ ನಿಧಾನಂ, ಆ ಗೋವುಗಳಿಗೆ ನಿಧಾನ ಅಂದರೆ ಅದರ ಅರ್ಥ ಏನು? ಗೋವುಗಳಿಗೆ ಮಾಲೀಕನಾದಂತಹ ನಂದಗೋಪನನ್ನು ಉದಸೃಜತ್ ಇನ್ನೊಂದು ಅರ್ಥ ಮಾಡಿದ್ದಾರೆ. ಆ ನಂದಗೋಪ ಒಂದು ಹೆಬ್ಬಾವಿನ ಬಾಯಿಗೆ ಸಿಕ್ಕಿದ್ನಲ್ಲ ರಾತ್ರಿ ಸ್ನಾನ ಮಾಡಲಿಕ್ಕೆ ಹೋಗಿ, ಆ ನಂದಗೋಪನನ್ನು ಬಿಡಿಸಿದ ಅಂತ ಹೀಗೊಂದು ಅರ್ಥವನ್ನು ಕೂಡ ಈಗ ಅವರು ಬರೆದಿದ್ದಾರೆ. ಇದು ಭಗವಂತನ ಪರವಾದ ಅರ್ಥ. ವಾಯುಪರವಾದ ಅರ್ಥವನ್ನು ಬರೀತಾರೆ, ಇಂದ್ರ ಪರವಾದ ಅರ್ಥವನ್ನು ಬರೀತಾರೆ. ನಾನು ಅದನ್ನು ಮೊದಲಿಂದಲೂ ಕೂಡ ಹೇಳ್ತಾ ಬಂದಿಲ್ಲ. ನಮಗೀಗ ಭಗವಂತನ ಪರವಾದ ಅರ್ಥ ಮುಖ್ಯ ಆದ್ದರಿಂದ ಅದನ್ನು ಮಾತ್ರ ಮೊದಲಿಂದಲೂ ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಅದು ಈಗ ಮುಂದುವರಿತದೆ. ಇದಿಷ್ಟು ಭಗವಂತಾಚಾರ್ಯರು ಹೇಳಿದಂಥ ಅರ್ಥವನ್ನು ಕೂಡ ನಾವು ನೋಡಿದ್ದಾಯಿತು. ಇನ್ನು ರಘುನಾಥ ಸ್ವಾಮಿಗಳು ಇದಕ್ಕೇನು ಅರ್ಥ ಮಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ರಘುನಾಥ ಸ್ವಾಮಿಗಳು ಸಾಯಣಾಚಾರ್ಯರ ಅರ್ಥಕ್ರಮವನ್ನೇ ನೋಡಿರ್ತಾರೆ, ಮೊದಲಿಂದ ಅನುಸರಿಸಿರ್ತಾರೆ ಅಂತ ಅನ್ನೋದನ್ನು ನಾವು ನೋಡಿದ್ದೀವಿ. ಅದನ್ನು ಈಗ ನೋಡೋಣ. ಸಹ ಇಂದ್ರ, ಆ ಇಂದ್ರ ದೇವತೆ, ಉಸ್ರಿಯಾಣಾಂ ಅಂದರೆ ಬಲೇನ ಅಪಹೃತ ಗವಾಂ. ಉಸ್ರ ಅಂದರೆ ಗೋವುಗಳು, ಬಲ ಎಂಬ ದೈತ್ಯ. ಆ ಬಲ ಎಂಬ ದೈತ್ಯನಿಂದ ಅಪಹರಿಸಲ್ಪಟ್ಟ ಗೋವುಗಳ ಅವುಗಳು ಕಣ್ಣಿಗೆ ಕಾಣಬಾರದು ಯಾರಿಗೂ ಅಂತ ದೈತ್ಯರೆಲ್ಲ ಅದ್ರ ಒಳಗೆ ಬಚ್ಚಿಟ್ಟಿದ್ರು. ಸ್ಥಾಪಿತಂ ಅದ್ರಿಂ, ಅದ್ರಿ ಅಂದರೆ ಪರ್ವತ, ಪರ್ವತದ ಗುಹೆ. ಅದರ ಪರ್ವತವನ್ನು ನಾಶಪಡಿಸಿದ, ಅದು ಸಾಯಣಾಚಾರ್ಯ ಹೇಳಿದಂಥ ಅರ್ಥವೇ. ಮತ್ತು ಅವುಗಳ ನಿಧಾನ ಅಂದರೆ ಬಂಧನ, ಆ ಬಂಧನವನ್ನು ಮುಕ್ತ ಮಾಡಿದ. ಸಾಯಣಾಚಾರ್ಯ ಹೇಳಿದ್ದೆ ಆದ್ದರಿಂದ ಅದನ್ನು ಪ್ರತ್ಯೇಕವಾಗಿ ಹೇಳ್ತಾ ಇಲ್ಲ. ಸ್ವಾದಿಭಿಹಿ ಅಂದರೆ ಚೆನ್ನಾಗಿ ಧ್ಯಾನ ಮಾಡುವ ಋತ್ವಿಕ್ಗಳು, ಸ್ತೋತ್ರ ಮಾಡುವ ಜನರು, ಅಥವಾ ತುಂಬ ಬುದ್ಧಿವಂತರಾದಂತಹ ಜ್ಞಾನಿಗಳಾದಂತಹ ಸ್ತೋತ್ರಗಳಾದ ಜನರು. ಅವರಿಂದ ಇವನು ವಾವಶಾನಃ ಅಂದರೆ ಕಾಮ್ಯಮಾನಃ ಅಪೇಕ್ಷಿತನಾಗಿದ್ದಾನೆ. ಮತ್ತು ಭಕ್ತರಿಂದ ಗೃಣಾನಃ ಸ್ತುತಿಸಲ್ಪಟ್ಟವನು ಕೂಡ ಆಗಿದ್ದಾನೆ ಈ ಇಂದ್ರ. ಅಂಥವನು ಕವೀನಾಂ ಕ್ರಾಂತದರ್ಶಿನಾಂ ಅಂಗಿರಸಾಮರ್ಥಾಯ. ಯಾವ ಅರ್ಥವನ್ನು ಸಾಯಣಾಚಾರ್ಯ ಹೇಳಿದ್ರು? ಕವಿ ಅನ್ನೋ ಶಬ್ದಕ್ಕೆ ಕ್ರಾಂತದರ್ಶಿಗಳಾದ ಅಂಗಿರಸ್ಗಳು ಅಂತ, ಅಂಗಿರಸ್ಗಳು ಅಂತ ಬಹುಜನ ಬಂದಿರುವುದರಿಂದ ಅಂಗಿರಸ್ ಗೋತ್ರದಲ್ಲಿ ಹುಟ್ಟಿದವರು ಅಂತ ನಾನು ಅದನ್ನು ವಿಸ್ತರಿಸಿಕೊಂಡಿದ್ದೇನೆ. ಹೀಗೆ ಅವರಿಗಾಗಿ, ಅಂಗಿರಸ್ ಗೋತ್ರದವರಿಗಾಗಿ ಈ ಇಬ್ಬರು ತಾಯಂದಿರನ್ನ, ತಾಯಿಗಳು ಅಂದರೆ ನಮಗೆ ದ್ಯುಲೋಕ ಮತ್ತು ಭೂಲೋಕ ಇವೆರಡು ನಮ್ಮ ತಾಯಂದಿರು. ಅವುಗಳನ್ನು ಸೂರ್ಯನ ಮೂಲಕ ಅವಾಸಯತ್ ಪ್ರಾಕಾಶಯತ್. ಸೂರ್ಯನ ಬೆಳಕು ಮೇಲೆ ಕೆಳಗೆ ಬಿದ್ದರೆ ಭೂಲೋಕದ ಮೇಲೆ ಮತ್ತು ದ್ಯುಲೋಕದ ಮೇಲೆ, ಆವಾಗ ಎಲ್ಲ ಕಡೆ ಬೆಳಕಾಗ್ತದೆ. ಸೂರ್ಯನ ಬೆಳಕು ಸಿಕ್ಕರೆ ಪರ್ವತದಲ್ಲಿ ಗುಹೆಯಲ್ಲಿ ಅಡಗಿಸಿಡಲ್ಪಟ್ಟಂತಹ ಗೋವುಗಳ ದರ್ಶನ ಆಗ್ತದೆ. ಹೀಗೆ ಎಲ್ಲ ಕಡೆ ಬೆಳಕು ಚೆಲ್ಲಿದಾಗ ಗೋವುಗಳು ಎಲ್ಲಿವೆ ಅಂತ ಅನ್ನೋದನ್ನು ಅರಿತು ಆ ಪರ್ವತವನ್ನು, ಗುಹೆಯನ್ನು ನಾಶಪಡಿಸಿದ. ಗೋವುಗಳ ಬಂಧನ ಮುಕ್ತ ಆಯಿತು, ಆ ಗೋವುಗಳು ಹೊರಗೆ ಬಂದವು. ಇಷ್ಟು ಭಗವಂತಾಚಾರ್ಯರು ರಘುನಾಥ ಸ್ವಾಮಿಗಳು ತೋರಿಸುವಂಥ ಅರ್ಥ. ಅಲ್ಲಿ ಸಾಧುಹು ಅಂತಿದೆಯಲ್ಲ, ಸಾಧುಹು ಅನ್ನುವಲ್ಲಿ ಧೂನಿ ಕಂಪನೆ ಅಂತ ಧಾತು ಇದೆ. ಅದಕ್ಕೆ ಧಾತುವಿನ ಅರ್ಥ ಭಾವ ಅನ್ನೋ ಅರ್ಥದಲ್ಲಿ ಡೂ ಪ್ರತ್ಯಯ ಬರ್ತದೆ. ಅದರಿಂದ ಧುಹು ಅಂತ ಶಬ್ದ ನಿಷ್ಪನ್ನ ಆಗ್ತದೆ. ಆ ಸಮ್ಯಕ್ ಧುಹು ಕಂಪನಂ. ಸಾಧು ಅನ್ನುವಲ್ಲಿ ಆ ಇದೆಯಲ್ಲ, ಅದಕ್ಕೆ ಸಾ ಅಂದರೆ ಚೆನ್ನಾಗಿ ಅಂತ ಅರ್ಥ, ಆ ಅಂದರೆ ಚೆನ್ನಾಗಿ ಅಂತ ಅರ್ಥ, ಧೂ ಅಂದರೆ ಕಂಪನ ಅಂತ ಅರ್ಥ. ಬಲಾಸುರ ಅಪಹೃತಾನಾಂ ಗವಾಂ ಅದರ್ಶನಾರ್ಥಂ ಸ್ಥಾಪಿತ ಶಿಲಾಯ ಕಂಪನಂ. ಪರ್ವತದ ಗುಹೆಯಲ್ಲಿ ಗೋವುಗಳನ್ನು ಅಡಗಿಸಿಟ್ಟು ಅದಕ್ಕೆ ಹೊರಗೆ ಒಂದು ದೊಡ್ಡ ಶಿಲೆಯನ್ನು ಇಟ್ಟುಬಿಟ್ಟಿದ್ರು, ಯಾರಿಗೂ ಅದನ್ನು ಅಲುಗಾಡಿಸ್ಲಿಕ್ಕೆ ಬರಬಾರದು ಅಂತ. ಆ ಹೊರಗಿನ ಶಿಲೆ ಏನಿತ್ತು, ಆ ಶಿಲೆಯ ಜೊತೆಗೆ ಇರುವವನು ಈ ಇಂದ್ರ.
ಶಿಲೆಯ ಸಹ ವರ್ತತೆ ಇತಿ ಸಾಧು. ಸ ಆ ಧುಹು ಸಾಧು. ಶಿಲೆಯ ಜೊತೆಗೆ ಈ ಇಂದ್ರ ಇರುವುದು ಅಂದ್ರೆ ಹೇಗೆ? ಶಿಲೆಯನ್ನು ಅವನು ತುಂಡು ಮಾಡುವವನು ಅಂತ ಅದರ ಅರ್ಥ. ತೇನ ಸಹ ವರ್ತತೆ ತತ್ ಕರೋತಿ ಇತಿ ಯಾವತ್. ತಥಾ ಚ ಅಧುನಾ ಶಿಲಾಕಂಪನೇನ ಶಿಲಾ ಪ್ರತಿಕ್ಷೇಪೇಣ ಸಹಿತ ಸಾಧುರಿತಿ ನಿರುಕ್ತೆ ಸಾಧುಮೂರ್ತಿ. ಅಧು ಆಧು ಅಂದರೆ ಆ ಶಿಲೆಯ ಕಂಪನ. ಆ ಶಿಲೆಯ ಕಂಪನದ ಜೊತೆಗೆ ಇರುವವನು ಈ ಇಂದ್ರ. ಅಂದರೆ ಇವನು ವಜ್ರಾಯುಧ ಪ್ರಯೋಗ ಮಾಡಿದಾಗ ಅಲ್ಲಿರುವ ಪರ್ವತದ ಗುಹೆಗೆ ಮುಚ್ಚಳವಾಗಿ ಇಡಲ್ಪಟ್ಟಂಥ ಆ ಕಲ್ಲು, ದೊಡ್ಡ ಬಂಡೆಗಲ್ಲು ಅಲ್ಲಾಡಿತು. ಅದು ಕಂಪನ. ಆ ಕಂಪನವನ್ನು ಮಾಡಿದವನು ಈ ಇಂದ್ರ. ಆದ್ದರಿಂದ ಶಿಲಾಕಂಪನದ ಜೊತೆಗೆ ಈತ ಇರುವವನು ಅಂದರೆ ಅದನ್ನು ಮಾಡುವವನು ಅಂತ ಅರ್ಥ. ಹೀಗೆ ಸ ಆ ಧುಹು ಇದು ಎಲ್ಲ ಸೇರಿ ಸಾಧು ಅಂತ ನಿಷ್ಪನ್ನ ಆಗಿದೆ. ಸಾಧು ಅನ್ನುವ ನಾಮಕ್ಕೂ ಈ ಬೃಹತಿ ಮಂತ್ರಕ್ಕೂ ಇರುವ ಸಂಬಂಧವೂ ಕೂಡ ಹೀಗಿದೆ. ಅದನ್ನು ಸಾಯಣಾಚಾರ್ಯ ರಘುನಾಥ ಸ್ವಾಮಿ ಹೇಳಿದ್ದನ್ನು ನಾವು ಶ್ರವಣ ಮಾಡಿದ್ದೇವೆ. ಇನ್ನು ಮುಂದೆ ನಾಳೆ ದಿವಸ ನಾನು ಇದಕ್ಕೆ ಮಾಡಿರುವಂತಹ ಅನ್ವಯಾರ್ಥ, ಹಾಗೆ ಅದರ ಭಾವಾರ್ಥ, ಸಾಧು ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಡೆ ಬಂದಿರುವಂತಹ ಉಲ್ಲೇಖಗಳು, ಸತ್ಯಸಂಧ ಸ್ವಾಮಿಗಳ ಭಾಷ್ಯ, ಪರಾಶರ ಭಟ್ಟರ ವಿಷ್ಣು ಸಹಸ್ರನಾಮ ಭಾಷ್ಯ, ಶಾಂಕರ ಭಾಷ್ಯ, ಲಕ್ಷಾಲಂಕಾರ ಇತ್ಯಾದಿಗಳಕ್ಕೆ ಏನು ಅರ್ಥ ಹೇಳ್ತವೆ ಅಂತ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.